ಕೊಪ್ಪಳದ ಹಾಲವರ್ತಿ ಗ್ರಾಮದಲ್ಲಿ 54,000 ಕೋಟಿ ರೂಪಾಯಿ ಬಂಡವಾಳದ ಬೃಹತ್ ಸ್ಟೀಲ್ ಅಂಡ್ ಪವರ್ ಘಟಕ ಸ್ಥಾಪನೆಗೆ ಬಲ್ಡೋಟಾ ಕಂಪನಿ ಮುಂದಾಗಿದೆ. ಆದರೆ ಪರಿಸರ ಮಾಲಿನ್ಯ ಮತ್ತು ಆರೋಗ್ಯದ ಸಮಸ್ಯೆಗೆ ಮೇಲಾಗುವ ಪರಿಣಾಮಗಳ ಬಗ್ಗೆ ಆತಂಕ ವ್ಯಕ್ತವಾಗಿದ್ದು, ಹೀಗಾಗಿ ಈಗ ಬೃಹತ್ ಹೋರಾಟಕ್ಕೆ ವೇದಿಕೆ ಸಿದ್ಧಗೊಂಡಿದೆ. ಇಲ್ಲ, ಅದು ಫ್ಯಾಕ್ಟರಿ ಹೋಗೋ ಮಟ್ಟನೂ ಯಾರು ನಿಲ್ಲ. 24-25 ಅಂತಿಲ್ಲ. ನೆಕ್ಸ್ಟ್ ಏನ್ ಮಾಡನ್ರಿ, ಅದಕ್ಕೊಂದೊಂದೊಂದೊಂದು ಪ್ಲಾನ್. ಇನ್ನು ಘಟಕ ಸ್ಥಾಪನೆಯಿಂದಾಗುವ ದುಷ್ಪರಿಣಾಮಗಳನ್ನು ಮನಗಂಡ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಫೆಬ್ರವರಿ 24ರಂದು ಇದನ್ನು ವಿರೋಧಿಸಿ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ. ಅಲ್ಲದೆ ಕೊಪ್ಪಳ ಬಂದ್ ಕೂಡ ಘೋಷಿಸಲಾಗಿದೆ. ಕಾರ್ಖಾನೆಯಿಂದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವುದರ ಜತೆಗೆ ಅದರಿಂದಾಗುವ ಪರಿಣಾಮಗಳನ್ನು ಪರಿಗಣಿಸುವುದು ತುಂಬಾ ಅತ್ಯಗತ್ಯ ಇದೆ ಎಂದು ಇದೇ ವೇಳೆ ಶ್ರೀಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಅವರು ನಮ್ಮನ್ನು ಕರೆಕ್ಟ್ ಬಂದಿದ್ರು, ನಾವು ಬರಂಗಿಲ್ಲ ಅಂತ ಹೇಳ್ಬಿಟ್ಟಿವಿ. ಮತ್ತೆಲ್ಲ ಶಾಸಕರು ಸಚಿವರಿಗೆ ಮಾತಾಡೈತಿ, ಅವರು ಯಾರು ಹೋಗಂಗಿಲ್ಲ. ಈಗ ಅವ್ರು ಹೆಂಗೆ ಪೂಜೆ ಮಾಡ್ತಾರೆ ನೋಡೋಣ ಅಂತಲ್ಲ, ಅವರಿಗೆ ಮಾತಾಡಲ್ರಿ. ಪೂಜೆ ಮಾಡಿದ್ರಿ ಈಗ ಇದನ್ನು ಕರೆ ಕೊಟ್ಟು ಒಂದು ಪ್ಲಾನ್ ಮಾಡೋದು 24 ಹೇಳೋದಿಲ್ಲ. ಇದು ಸಾಮೂಹಿಕ ಒಂದು ಒಪ್ಪಂದ ಇಲ್ಲ. ಈಗ ಎಲ್ಲರೂ ಬದುಕ್ತೀವಿ, ಎಲ್ಲರದ್ದು ಎಲ್ಲರೂ ನೇತೃತ್ವ ವಹಿಸಿ ಎಲ್ಲರೂ ಕೂಡಿ ಮಾಡ್ರಿ. ಯಾರು ಇಂಡಿವಿಜುವಲ್ ಎಲ್ಲರೂ ಬದುಕಬೇಕಾಗಿತ್ತಿಲ್ಲ. ಅಜ್ಜರೊಬ್ಬರ ಬದುಕೋದಿಲ್ಲ. ಪ್ರತಿಯೊಂದು ಸಣ್ಣ ಮಗನ ಹಿಡ್ಕೊಂಡು ಮುದುಕನವರೆಗೂ ನಮ್ಮ ಆಯುಷ್ಯ ಕಡಿಮೆ ಆಗುತ್ತೆ. ಎಲ್ಲರದು ಒಂದು 10-15 ವರ್ಷ ಕಡಿಮೆ ಆಗುತ್ತೆ ನೋಡಿ ಆಯುಷ್ಯ ಮಕ್ಕಳದವ್ರಿಗೆ. ಅಂದಪ್ಪ ಕೋಳೂರು, 9 ಲೈವ್ ನ್ಯೂಸ್, ಕೊಪ್ಪಳ.